ಬಿಗ್ ಫೈವ್ ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. ಗಂಡಸರೇ ನೀವೆಷ್ಟು ಕೆಟ್ಟವರು, ಋತುರಜೆಗೆ ಯಾಕಿಷ್ಟು ವಿರೋಧ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ಅವರಿಗೆ ರಜೆ ಬೇಡ್ವಾ? ಸರ್ಕಾರಿ ಮಹಿಳಾ ನೌಕರರ ಋತುಚಕ್ರ ರಜೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಗಂಡಸರೇ ನೀವೆಷ್ಟು ಕೆಟ್ಟವರು, ಈ ಮಾತು ಹೇಳೋದ್ಕಿಂತ ಇಲ್ಲಿ ಯಾವುದೋ ಒಂದು ಪುರುಷ ಸಂಘ ಮಾಡಿರುವಂತಹ ಕೆಲಸಕ್ಕೆ ಈ ರೀತಿ ಹೇಳಲಾಗ್ತಾ ಇದೆ. ಋತುರಜೆಗೆ ಯಾಕಿಷ್ಟು ವಿರೋಧ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ಅವರಿಗೆ ರಜೆ ಬೇಡ್ವಾ? ಸರ್ಕಾರಿ ಮಹಿಳಾ ನೌಕರರ ಋತುಚಕ್ರ ರಜೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗ ಋತುಚಕ್ರ ರಜೆಗೆ ಸರ್ಕಾರಿ ಪುರುಷ ನೌಕರರ ವಿರೋಧ ಏನು ಮಾಡ್ತಾ ಇದೆಯಲ್ಲ, ಅದು ಸರಿನಾ ಅನ್ನುವಂತಹ ಪ್ರಶ್ನೆ ರಾಜ್ಯ ಶಿಷ್ಟಾಚಾರ ವಿಭಾಗದ ನೌಕರರು ವಿರೋಧ ವ್ಯಕ್ತಪಡಿಸಿ ಒಂದು ಪತ್ರವನ್ನ ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಪುರುಷ ನೌಕರರು. ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೂ ಕೂಡ ಪತ್ರ ಬರೆಯಲಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೂ ಪತ್ರ ರವಾನೆಯಾಗಿದೆ. ಋತುಚಕ್ರ ರಜೆ ವಿರೋಧಿಸಿ ಬರೆದಂತಹ ಪತ್ರ ಈಗ ಈ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಮಹಿಳೆಯರಿಗೆ ನೀಡ್ತಾ ಇರುವಂತಹ ಋತುಚಕ್ರ ರಜೆ ಸರಿಯಾದುದಲ್ಲ, ಋತುಚಕ್ರ ರಜೆಯನ್ನ ಪುನರ್ ಪರಿಶೀಲಿಸುವಂತೆ ಪತ್ರದ ಮುಖೇನ ಮನವಿ ಮಾಡಿಕೊಳ್ಳಲಾಗಿದೆ. ಮಹಿಳೆಯರಿಗೆ ವರ್ಷಕ್ಕೆ 12 ಋತುಚಕ್ರ ನೀಡೋದು ಸರಿಯಲ್ಲ, ಇದರಿಂದ ಪುರುಷ ನೌಕರರಿಗೆ ಹೆಚ್ಚುವರಿ ಒತ್ತಡ ಆಗತ್ತೆ. ಈಗಿರುವ ನೌಕರರ ರಜೆಯನ್ನೇ ಬಳಸಿಕೊಳ್ಳಲು ಸಲಹೆ ನೀಡಿ ಈಗ ಪತ್ರ ಬರೆಯಲಾಗಿದೆ. ಪುರುಷ ಮತ್ತು ಮಹಿಳೆ ನೌಕರರ ನಡುವೆ ಈ ಕಾರಣದಿಂದ ವೈಮನಸ್ಸು ಹೆಚ್ಚಾಗತ್ತೆ ಅಂತ ಹೇಳಿ ಈಗ ಪತ್ರ ಬರೆಯಲಾಗಿದೆ. ಇದು ಸರ್ಕಾರಿ ಪುರುಷ ನೌಕರರ ಅಭಿಪ್ರಾಯ ಆಗಿರುವಂತದ್ದು. ಈಗ ವರ್ಷಕ್ಕೆ 12 ಋತುಚಕ್ರ ರಜೆ ಅಂತ ಮಹಿಳೆಯರಿಗೆ ಏನು ಕೊಡಲಾಗಿದೆಯಲ್ಲ, ಅದು ಖಂಡನೀಯ, ಅದು ಸರಿಯಲ್ಲ. ಅದ್ರ ಬಗ್ಗೆ ಮತ್ತೆ ಮರುಪರಿಶೀಲಿಸಿ ಅಂತ ಹೇಳಿ ಪತ್ರದಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ. ಮಹಿಳೆಯರಿಗೆ ತಿಂಗಳಿಗೊಂದು ಹೆಚ್ಚುವರಿ ರಜೆ ಸರಿಯಲ್ಲ, ಇದರಿಂದ ಪುರುಷ ನೌಕರರಿಗೆ ಹೆಚ್ಚು ಒತ್ತಡ ಆಗತ್ತೆ. ಪುರುಷ ಹಾಗೂ ಮಹಿಳೆ ನೌಕರರ ನಡುವೆ ವೈಮನಸ್ಸು ಜಾಸ್ತಿ ಆಗತ್ತೆ. ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಅಂದ್ರೆ ಕೆಲವೊಂದು ಇಲಾಖೆಗಳಲ್ಲಿ ಮಹಿಳೆಯರೇ ಹೆಚ್ಚಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ಆರೋಗ್ಯ ಇಲಾಖೆ ಆಗಿರಬಹುದು, ಶಿಕ್ಷಣ ಇಲಾಖೆಗಳಲ್ಲಿ ಮಹಿಳೆಯರೇ ಹೆಚ್ಚಾಗಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಸಮಸ್ಯೆ ಹೆಚ್ಚಾಗತ್ತಂತ ಹೇಳಿ ಈಗ ರಾಜ್ಯ ಶಿಷ್ಟಾಚಾರ ವಿಭಾಗದ ನೌಕರರು ಅದನ್ನ ವಿರೋಧಿಸಿ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಹೆಣ್ಮಕ್ಳಿಗೆ ಪೀರಿಯಡ್ಸ್ ರಜೆ ಕೊಡೋದು ನಿಜಕ್ಕೂ ಸ್ವಾಗತಾರ್ಹ, ಸರ್ಕಾರನೇ ಅಪ್ರೂವ್ ಕೂಡ ಮಾಡಿರುವಂತದ್ದು. ಈ ಗಂಡಸರಿಗೆ ಈ ಒಂದು ಯಾವುದೋ ಒಂದು ಪುರುಷ ಸಂಘ ಈ ರೀತಿ ಪತ್ರ ಬರೆದಿದೆಯಲ್ಲ, ಯಾಕಿಷ್ಟು ವಿರೋಧ ಅಂತ? ನಮ್ರತ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಋತುಚಕ್ರ ರಜೆಯನ್ನು ಅಂದರೆ ತಿಂಗಳಿಗೆ ಒಂದು ರಜೆಯನ್ನು ಘೋಷಣೆ ಮಾಡಿತ್ತು. ಜೊತೆಗೆ ಇಡೀ ರಾಜ್ಯಾದ್ಯಂತನೂ ಕೂಡ ಇದಕ್ಕೆ ಮೆಚ್ಚುಗೆನೂ ಕೂಡ ವ್ಯಕ್ತವಾಗಿತ್ತು. ಇದ್ರ ಬೆನ್ನಲ್ಲೇ ಸಚಿವಾಲಯದ ಶಿಷ್ಟಾಚಾರ ನೌಕರರ ಸಂಘ ಈ ಒಂದು ಸರ್ಕಾರದ ನಿರ್ಧಾರವನ್ನು ವಿರೋಧ ಮಾಡಿದೆ. ಯಾಕೆಂತಂದರೆ ವರ್ಷಕ್ಕೆ ತಿಂಗಳಿಗೆ ಒಂದು ಅಂತಂದರೆ ವರ್ಷಕ್ಕೆ 12 ರಜೆ ಆಗುತ್ತೆ. ಇದು ಪ್ರತಿ ತಿಂಗಳು ಒಂದೊಂದು ರಜೆಯನ್ನು ಮಹಿಳೆಯರಿಗೆ ಕೊಡ್ತಾ ಹೋದರೆ ಪುರುಷ ನೌಕರರಿಗೆ ಸಾಕಷ್ಟು ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಈ ಒಂದು ಆದೇಶವನ್ನು ಪುನರ್ ಪರಿಶೀಲಿಸಬೇಕು ಅಂತ ಹೇಳಿಬಿಟ್ಟು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮತ್ತೆ ಸರ್ಕಾರಿ ರಾಜ್ಯ ನೌಕರರ ಸಂಘಕ್ಕೂ ಕೂಡ ಪತ್ರವನ್ನು ಬರೆದಿರುವಂಥದ್ದು. ಪ್ರಮುಖವಾಗಿ ಆ ಒಂದು ಪತ್ರದಲ್ಲಿ ನೀವು ವರ್ಷಕ್ಕೆ ತಿಂಗಳಿಗೆ ಒಂದು ರಜೆಯನ್ನು ಕೊಡ್ತಾ ಹೋದಾಗ ಅವರು ಮಾಡ್ತಾ ಇರುವಂಥ ಕೆಲಸ ಪೆಂಡಿಂಗ್ ಆಗ್ತಾ ಹೋಗುತ್ತೆ. ಜೊತೆಗೆ ಒಂದು ಇಲಾಖೆ ಅಂತ ಬಂದಾಗ ಸುಮಾರು ಕನಿಷ್ಠ ಒಂದು 30ರಿಂದ 40% ಮಹಿಳೆಯರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ತಿಂಗಳಿಗೆ ಒಂದು ಅಡಿಷನಲ್ ಅವ್ರಿಗೆ ರಜೆಯನ್ನು ಸೇರ್ತಾ ಹೋದಾಗ ಅವ್ರು ಮಾಡುವಂಥ ಕೆಲಸ ಪೆಂಡಿಂಗ್ ಆಗ್ತಾ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಅದರ ವರ್ಕ್ ಪ್ರೆಷರು ಪುರುಷ ಕೆಲಸಗಾರ ಯಾರಿರ್ತಾರೆ ಅವರಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಹೀಗಾಗಿ
ಹೀಗಾಗಿ ನಮಗೂ ಕೂಡ ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಜೊತೆಗೆ ಪುರುಷ ಕೆಲಸದಾರರು ಮತ್ತು ಮಹಿಳಾ ಕೆಲಸಗಾರರು ಒಂದು ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅಂತಂದರೆ ಅವರಿಬ್ಬರ ನಡುವೆ ವೈಮನಸ್ಸು ಕೂಡ ಉಂಟಾಗುತ್ತೆ. ಸೊ ಹೀಗಾಗಿ ನೀವು ಈ ಒಂದು ಆದೇಶವನ್ನು ಮರುಪರಿಶೀಲಿಸಬೇಕು ಅನ್ನುವಂಥದ್ದು ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ಈ ರೀತಿಯಾದಂಥ ಒಂದು ಆದೇಶ ಏನಿದೆ ಇದ್ರ ಬದಲಾಗಿ ಸರ್ಕಾರದಿಂದನೇ ಸರ್ಕಾರಿ ನೌಕರರಿಗೆ ಒಂದಷ್ಟು ರಜೆಗಳನ್ನು ಕೊಡುವಂಥ ಕೆಲಸ ಆಗ್ತದೆ. ಅಂದರೆ ತಿಂಗಳು ಒಂದು ಹೆಚ್ಚುವರಿ ರಜೆಯನ್ನು ಈಗಾಗಲೇ ನಿಯಮದಲ್ಲಿದೆ. ಸೊ ಅದನ್ನು ಬಳಕೆ ಮಾಡಿಕೊಂಡ್ರೆ ಸೂಕ್ತ. ಅದ್ರ ಬದಲಾಗಿ ಈಗ ಹೆಚ್ಚುವರಿಯಾಗಿ ಈ ರೀತಿಯಾದಂಥ ರಜೆಯನ್ನು ಕೊಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮತ್ತು ಸರ್ಕಾರಿ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿರುವಂಥದ್ದು. ನಮ್ರತಾ, ಧನ್ಯವಾದ ಉಲ್ಲಾಸ್ ತಮ್ಮೆಲ್ಲ ಮಾಹಿತಿ.